ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಒನ್ಗೆ ಈ ರೀತಿಯಾಗಿ ಓದಿದ್ರೆ 35 ಔಟ್ ಆಫ್ 35 ನಿಮ್ದಾಗತ್ತೆ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. 35 ಔಟ್ ಆಫ್ 35 ಬೇಕಂದ್ರೆ ಎಲ್ಲವನ್ನು ಈ ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಓದೋ ಅವಶ್ಯಕತೆ ಇಲ್ಲ. ಎಸ್, ಇದು ಕಾಂಟ್ರವರ್ಷಿಯಲ್ ಅನಿಸ್ಬೋದು. ಸರ್, ಎಲ್ಲವನ್ನು ಓದಬಾರ್ದ? ಸ್ಟಡಿ ದ ರೈಟ್ ಥಿಂಗ್ಸ್ ಇನ್ ರೈಟ್ ಆರ್ಡರ್. ಇದು ಸಿಕ್ಕಾಪಟ್ಟೆ ಮ್ಯಾಟರ್ ಆಗತ್ತೆ. ಕರೆಕ್ಟ್ ಆದದ್ದನ್ನ ಕರೆಕ್ಟ್ ಆರ್ಡರ್ ಅಲ್ಲಿ ಓದಬೇಕು. ಈ ಮೂಮೆಂಟ್ ಅಲ್ಲಿ ನಾನು ಎಲ್ಲವನ್ನೂ ಸಹ ಕಂಪ್ಲೀಟ್ ಮಾಡ್ತೇನೆ ಅಂದ್ರೆ ಅದು ಆಗಲ್ಲ. ನೀವು ಓದಿರುವಂತಹದ್ದನ್ನು ಸಹ ನೆನಪು ಹಾರ್ತೀರಾ. ಅದಕ್ಕೋಸ್ಕರ ನೀವು ರೈಟ್ ಥಿಂಗ್ಸ್ಗಳನ್ನ ರೈಟ್ ಆರ್ಡರ್ನಲ್ಲಿ ಓದಬೇಕು. ಹಾಗಾದರೆ ರೈಟ್ ಆರ್ಡರ್ ಅಂದರೆ ಏನೋ ಒಂದು ಕ್ವಶನ್. ವಿಚ್ ಒನ್ ಡು ಯು ಸ್ಕಿಪ್ ಮೋಸ್ಟ್? ಇವುಗಳಲ್ಲಿ ಯಾವುದನ್ನು ನೀವು ಸ್ಕಿಪ್ ಮಾಡ್ತೀರಾ ಅಂದರೆ ಹಾರಿಸ್ತೀರಾ? ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡೋದು, ರಿವಿಷನ್ ಮಾಡೋದಾ, ರೈಟಿಂಗ್ ಪ್ರಾಕ್ಟೀಸಾ, ಪ್ರೀವಿಯಸ್ ಇಯರ್ ಕ್ವಶನ್ಸಾ? ಇವುಗಳಲ್ಲಿ ಯಾವುದನ್ನು ನೀವು ಸ್ಕಿಪ್ ಮಾಡ್ತಾ ಇದ್ದೀರಾ? ಆನೆಸ್ಟಾಗಿ ಹೇಳಿ. ಆಪ್ಷನ್ ಎ, ಬಿ, ಸಿ, ಡಿ 4ರಲ್ಲಿ ಯಾವುದು ನಿಮ್ಮ ಉತ್ತರ? ಕಮೆಂಟಲ್ಲಿ ಹಾಕಿ. ಎಷ್ಟು ಮಕ್ಕಳು ನೋಡ್ತಾ ಇರ್ತೀರೋ ಪ್ರತಿಯೊಬ್ಬರು ಕಮೆಂಟ್ ಹಾಕಿ. ಯಾಕಂದರೆ ನನಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಇರುವಂತಹ ಏಕೈಕ ಮೀಡಿಯಂ ಅಂದರೆ ನಿಮ್ಮ ಚಾಟ್ ಆಗಿರುವಂತಹದ್ದು. ಹಾಕಿದ್ರ ನೀವು ಇದರಲ್ಲಿ ಯಾವುದು ಒಂದನ್ನಾದರೂ ಸ್ಕಿಪ್ ಮಾಡ್ತಾ ಇದ್ದೀರಾ ಅಂದರೂ ನಿಮ್ಮ 35 ಔಟ್ ಆಫ್ 35 ಆಗಲ್ಲ. ಹೀಗಾಗಿ 4 ಕರೆಕ್ಟಾಗಿ ಮಾಡೋದು ಇಂಪಾರ್ಟೆಂಟು. ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡ್ತೀರಾ. ರೀಡ್ ಮಾಡಿದ ಮೇಲೆ ಇದು ಫಸ್ಟ್ ಸ್ಟೆಪ್ಪು. ಅಥವಾ ನಮ್ಮ ಒನ್ ಶಾರ್ಟ್ ವೀಡಿಯೋಸ್ಗಳನ್ನ ನೋಡಿರ್ತೀರ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ? ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು ಅಥವಾ ಎಕ್ಸಸೈಸಸ್ಗಳನ್ನ ಮಾಡೋದು. ಯಾಕೆ ಇದು ಇಂಪಾರ್ಟೆಂಟು? ಎಲ್ಲಿ ತನಕ ಕಾನ್ಸೆಪ್ಟ್ ಅಷ್ಟೇ ತಿಳಿದಿರುತ್ತೋ ಅದನ್ನು ಅಪ್ಲೈ ಮಾಡಲ್ವೋ ಅಲ್ಲಿ ತನಕ ನಿಮಗೆ ಆ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅರ್ಥ. ಅದನ್ನು ನೀವು ಪ್ರಾಬ್ಲಮ್ಸ್ಗಳಲ್ಲಿ ಅಥವಾ ಕ್ವಶನ್ಸ್ಗಳಲ್ಲಿ ಅಟೆಂಪ್ಟ್ ಮಾಡಿದಾಗ ಆ ಕಾನ್ಸೆಪ್ಟು ಕ್ಲಿಯರ್ ಆಗತ್ತೆ. ಇದು ನಮ್ಮ ಸೆಕೆಂಡ್ ಸ್ಟೆಪ್ಪು, ಪ್ರಾಬ್ಲಮ್ಸ್ ಆರ್ ಕ್ವಶನ್ ಸಾಲ್ವಿಂಗ್. ಈ ಎರಡರಲ್ಲೂ ಇದನ್ನು ಮಾಡಬೇಕಾದ್ರೆ ಆದಷ್ಟು ರೈಟಿಂಗ್ ಮಾಡಿ, ಸುಮ್ಮನೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು, ಈ ಫಾರ್ಮುಲಾ ಇಲ್ಲಿ ಬರುತ್ತೆ ಅಂತ ಅಲ್ಲ. ಆದಷ್ಟು ಸಿಸ್ಟಮೆಟಿಕ್ ಆಗಿ ಸಾಲ್ವ್ ಮಾಡಿ. ಯಾಕಂದರೆ ಸ್ಟೆಪ್ಸ್ಗಳು ಬಹಳಷ್ಟು ಬಾರಿ ಮಿಸ್ ಆಗತ್ತೆ. ಅದೇ ಎಕ್ಸಾಮ್ ಹಾಲ್ ಕೂತಾಗ ಮತ್ತೂ ಇನ್ನೂ ಟೆನ್ಷನ್ ಇರುತ್ತೆ. ಹೀಗಾಗಿ ಅಲ್ಲೂ ಮಿಸ್ ಆಗುವಂತಹ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದೇ ನೀವು ಮೊದಲೇ ಪ್ರಾಕ್ಟೀಸ್ ಮಾಡಿದರೆ ಆ ಒಂದು ಕಾನ್ಫಿಡೆನ್ಸ್ ಎಕ್ಸಾಮ್ ಹಾಲ್ನಲ್ಲೂ ಬರುತ್ತೆ. ಇದೆಲ್ಲ ಆದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮಾಡಿ. ಇದು ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ನಿಮ್ಮ ಬೋರ್ಡ್ ಎಕ್ಸಾಮ್ ಇರಬಹುದು, ಇಂತಹ ಕ್ವಾರ್ಟರ್ ಲೇಟೆಸ್ಟ್ ಎಕ್ಸಾಮ್ಸ್ ಇರಬಹುದು, ಇಲ್ಲೆಲ್ಲ ಅತಿ ಹೆಚ್ಚು ಮ್ಯಾಟರ್ ಆಗೋದೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು. ಯಾಕಂದರೆ ಬಹಳಷ್ಟು ಕ್ವಶನ್ಸ್ಗಳು ಅಲ್ಲಿಂದಲೇ ಬರುತ್ತೆ. ಅದಕ್ಕೋಸ್ಕರ PYQsಗಳನ್ನ, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಯಾವುದೇ ಕಂಡೀಷನಲ್ಲೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ಆದಮೇಲೆ ಕೊನೆ ಸ್ಟೆಪ್ಪು ರಿವಿಷನ್ ಆಗಿರುತ್ತೆ. ರಿವಿಷನ್ ಮಾಡಲಿಲ್ಲ ಅಂದರೆ ಏನೂ ನೆನಪಲ್ಲಿ ಉಳಿಯಲ್ಲ. ಫಾರ್ಮುಲಾಸ್ ಇರಬಹುದು, ಕೆಮಿಸ್ಟ್ರಿಯಲ್ಲಿರುವಂಥ ಇಕ್ವೇಷನ್ಸ್ಗಳಿರಬಹುದು, ಇವೆಲ್ಲವನ್ನು ಆದಷ್ಟು ರಿವಿಷನ್ ಮಾಡ್ತಾ ಇರಿ. ರಿವಿಷನ್ ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ ಆಗುತ್ತೆ ನಿಮ್ಮ ಕಡೆಯಿಂದ. ಟೆಕ್ಸ್ಟ್ ಬುಕ್ಕು, ಅದಾದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂದರೆ ರೈಟಿಂಗ್ ಪ್ರಾಕ್ಟೀಸು, ಪ್ರೀವಿಯಸ್ ಇಯರ್ ಕ್ವಶನ್ಸು, ಕೊನೆಯಲ್ಲಿ ರಿವಿಷನ್ನು. ಈ ರೀತಿ ಮಾಡಿದ್ರೆ ನಿಮ್ಮ 35 ಔಟ್ ಆಫ್ 35 ಪಾಕೆಟಲ್ಲಿ ಇರುತ್ತೆ. ಹಾಗಾದರೆ ಅದನ್ನು ಅಚೀವ್ ಮಾಡಲಿಕ್ಕೆ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಯಾವುದು? ಲ್ಯಾಕ್ ಆಫ್ ಟೈಮ್ ಸಿಗ್ತಾ ಇಲ್ಲ ಸರ್, ಮೊಬೈಲ್ ಡಿಸ್ಟ್ರಾಕ್ಷನ್ನ, ಫಾರ್ಗೆಟ್ಟಿಂಗ್ ಆನ್ಸರ್ಸ್, ಓದಿರ್ತೇನೆ ಆನ್ಸರ್ಸ್ಗಳ ನೆನಪಿರಲ್ವ, ಎಕ್ಸಾಮ್ ಫಿಯರ್, ಬೋರ್ಡ್ ಎಕ್ಸಾಮು ಇಯರು ಅದಕ್ಕೋಸ್ಕರ ಭಯ ಆಗ್ತಾ ಇದೆ. ಯಾವುದು ನಿಮ್ಮ ಆಪ್ಷನ್ನು ಕಮೆಂಟ್ನಲ್ಲಿ ತಿಳಿಸಿ. ABCD ಇವುಗಳಲ್ಲಿ ಯಾವುದು ನಿಮ್ಮ ಪ್ರಾಬ್ಲಮ್ ಆಗಿದೆ? ಫಾರ್ ಎಕ್ಸಾಂಪಲ್, ಲ್ಯಾಕ್ ಆಫ್ ಟೈಮ್ ನಿಮ್ಮ ಪ್ರಾಬ್ಲಮ್ಮ. ಹಾಗಾದರೆ ನೀವೇನು ಮಾಡಿ, 24 ಅವರ್ಸ್ ಒಂದು ನಿಮ್ಮ ಡೈಲಿಯಲ್ಲಿ 24 ಅವರ್ಸ್ 24 ಗಂಟೆ ಎಲ್ಲೆಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಒಂದು ನೋಟ್ಬುಕ್ನಲ್ಲಿ ಬರೀರಿ. ಇದರಿಂದ ನಿಮಗೆ ಐಡಿಯಾ ಸಿಗುತ್ತೆ ಎಲ್ಲಿ ಎಕ್ಸ್ಟ್ರಾ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೇನೆ, ಎಲ್ಲಿಂದ ಟೈಮನ್ನು ತೆಗೆದುಕೊಂಡು ಅದನ್ನು ನಾನು ಸ್ಟಡಿಗೆ ಹಾಕ್ಬೋದು ಅಂತ ಗೊತ್ತಾಗತ್ತೆ.
ಹೀಗಾಗಿ ಟೈಮ್ ಇಲ್ಲ ಅಂತ ಹೇಳ್ತಾ ಇರೋ ಮಕ್ಕಳು ಈ ಮೆಥಡನ್ನು ಫಾಲೋ ಮಾಡಿ. ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ. ಹಾಗೆ ಫಾರ್ ಎಕ್ಸಾಂಪಲ್ ನೀವು ಕ್ಲಾಸಸ್ಗಳನ್ನ ಕೇಳ್ತಾ ಇದ್ದೀರಾ, ಕಾಲೇಜು, ಟ್ಯೂಷನ್ನು ಅಥವಾ ನಮ್ಮ ಬ್ಯಾಚಸ್ಗಳಲ್ಲಿದ್ದೀರಾ ಅಂದರೆ ಅದರ ಅರ್ಥ ಏನು? ನೀವು ಇವುಗಳ ಪೂರ್ತಿ ಉಪಯೋಗವನ್ನು ಪಡ್ಕೊಳ್ಬೇಕು. ಕ್ಲಾಸ್ ಅಂದ ಕೂಡಲೇ ಅಲ್ಲಿ ನಿಮ್ಮ 100% ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೋಸ್ಕರ ಕ್ಲಾಸನ್ನು ಸಹ ಮ್ಯಾಕ್ಸಿಮೈಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಮೊಬೈಲ್ ಡಿಸ್ಟ್ರಾಕ್ಷನ್ ಅದಕ್ಕೋಸ್ಕರ ಏನು ಮಾಡಬೇಕು? ಸಿಂಪಲ್ ಆಗಿ ಒಂದು ಸ್ಟೆಪ್ ಹೇಳ್ತೇನೆ. ಇನ್ಸ್ಟಾಗ್ರಾಮು ಯೂಸ್ ಇಲ್ಲ ಅಂದರೆ ಡಿಲೀಟ್ ಮಾಡಿ. ಗೇಮ್ಸ್ಗಳು ಆಡ್ತಾ ಇದ್ದರೆ ಅದನ್ನು ಡಿಲೀಟ್ ಮಾಡಿ, ಅನ್ಇನ್ಸ್ಟಾಲ್ ಮಾಡಿ. ಎಸ್, ಇದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಬಟ್ ಇದನ್ನು ಮಾಡದೇ ಇದ್ದರೆ ಲಾಂಗ್ ರನ್ನಲ್ಲಿ ಬಹಳಷ್ಟು ಹೊಡೆತ ಬೀಳತ್ತೆ. ಅದಕ್ಕೋಸ್ಕರ ಅನ್ಇನ್ಸ್ಟಾಲ್ ಮಾಡಿ. ಸರ್, ಅನ್ಇನ್ಸ್ಟಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ನೋಟಿಫಿಕೇಷನನ್ನು ಆಫ್ ಮಾಡಿ. ಹಾಗಾದರೆ ಈ ಆ್ಯಪ್ಸ್ಗಳನ್ನ ಟೈಮ್ ಔಟಲ್ಲಿ ಹಾಕಿ. ಫಾರ್ ಎಕ್ಸಾಂಪಲ್ ನಾನೊಂದು 15 ನಿಮಿಷ ಯೂಸ್ ಮಾಡಿದೆ, ಅದಾದಮೇಲೆ ಆಟೋಮೆಟಿಕ್ ಅದು ಬಂದಾಗ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಮೊಬೈಲ್ ಡಿಸ್ಟ್ರಾಕ್ಷನ್ ಮೇಲೆ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಫಾರ್ಗೆಟ್ಟಿಂಗ್ ಆನ್ಸರ್ಸ್ಗಳು ನೆನಪಲ್ಲಿ ಉಳಿತಾ ಇಲ್ಲ ಅಂದರೆ ನೀವು ರಿವೈಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಎಷ್ಟು ರಿವಿಷನ್ ಮಾಡ್ತೀರೋ ಅಷ್ಟೇ ಹೆಲ್ಪ್ಫುಲ್ ಆಗುವಂತಹದ್ದು. ಹೀಗಾಗಿ ರಿವಿಷನ್ ಇಸ್ ದ ಕೀ ಅಂತ ಹೇಳ್ಬಹುದು. ಏನು ಹೇಳಿ? ಫಾರ್ಗೆಟ್ಟಿಂಗ್ ಆನ್ಸರ್ ನೆನಪಲ್ಲಿ ಉಳಿತಾ ಇಲ್ಲ, ಯಾಕಂದರೆ ನೀವು ರಿವಿಷನ್ ಮಾಡ್ತಾ ಇಲ್ಲ. ಇವತ್ತು ಓದಿದ್ದನ್ನು ಇವತ್ತು ರಿವಿಷನ್ ಮಾಡಿ, ಅದಾದಮೇಲೆ ಒಂದು 3 ಡೇಸ್ ಆದಮೇಲೆ ಮತ್ತೊಂದು 7 ಡೇಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ರಿವಿಷನ್ ಮಾಡ್ತಾ ಇರಬೇಕು. ಅದೇ ನಿಮ್ಮ ಉತ್ತರವಾಗಿದೆ ಆನ್ಸರ್ಸ್ಗಳನ್ನ ನೆನಪಾರೋದ್ರಿಂದ ಉಳಿಲಿಕ್ಕೆ. ಎಕ್ಸಾಮ್ ಫಿಯರ್, ಬೋರ್ಡ್ ಎಕ್ಸಾಮು ಸೀರಿಯಸ್ನೆಸ್ ಇದೆ, ಅದಕ್ಕೋಸ್ಕರ ಹೆದರಿಕೆ ಇದೆ. ಬಟ್ ಆ ಹೆದರಿಕೆಯನ್ನು ನಾವು ಎಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕು? ಆದಷ್ಟು ಹೆಚ್ಚಿನ ಎಫರ್ಟ್ಸ್ಗಳನ್ನ ಹಾಕಲಿಕ್ಕೆ. ಹಾಗೆ ನಾನಿದ್ದೇನೆ ಇರಲಿ, ಯಾವಾಗ ಹೆದರಿಕೆ ಅನಿಸುತ್ತೋ ಸಿಂಪಲ್ಲಾಗಿ ಒಂದು ಮಾಡಿ. ಏನಂದರೆ ಹೀ ಅಂತ ನಗಿ. ಯಾಕಂದರೆ ಎಷ್ಟು ನಗ್ತಿರೋ ಅಷ್ಟೇ ನಿಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದಾಗತ್ತೆ, ಅಷ್ಟೇ ಈ ಟೆನ್ಷನ್ ಸಹ ಹೋಗುತ್ತೆ. ಹಾಗೆ ಟೆನ್ಷನ್ನಿಗೆ ಹೇಳೋಣ ನಾವು, ಬಾ ಪೆನ್ಷನ್ ಆದಮೇಲೆ, ಪೆನ್ಷನ್ ಯಾವಾಗ ಸಿಗುತ್ತೆ? 60-62 ವರ್ಷ ಆದಮೇಲೆ. ನೀವಿನ್ನು 17-18ರಲ್ಲಿದ್ದೀರಾ. ಹೀಗಾಗಿ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ. ಓಕೆನಾ? ಎಕ್ಸಾಮ್ ಹೆದರಿಕೆ ಇರಲಿ, ಬಟ್ ಸ್ಟ್ರೆಸ್ ತಗೊಳ್ಕೊಳ್ಳೋದು ಬೇಡ. ಲಾಸ್ಟ್ ಡೇ ಎಕ್ಸಾಮಿನ ಹಿಂದಿನ ದಿನ ಏನು ಮಾಡ್ತೀರಾ? ಶಾರ್ಟ್ ನೋಟ್ಸ್ಗಳನ್ನ ಓದ್ತೀರಾ, ಕೀವರ್ಡ್ಸ್ಗಳನ್ನ ಬರ್ಕೊಂಡ್ರೆ ಅದನ್ನು ರಿವೈಸ್ ಮಾಡ್ತೀರಾ, ಇಂಪಾರ್ಟೆಂಟ್ ಡಯಾಗ್ರಾಮ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾಡ್ತೀರಾ. ಲಾಸ್ಟ್ ಮೂಮೆಂಟಲ್ಲಿ ಹೊಸ ಚಾಪ್ಟರನ್ನು ಓದ್ತಾ ಕೂತ್ಕೊಳ್ಬೇಡಿ. ಯಾಕಂದರೆ ಏನನ್ನು ಓದಿರ್ತೀರೋ ಅದನ್ನೂ ಸಹ ನೆನಪು ಹಾರ್ಬಿಡ್ತೀರಾ. ಈ ರೀತಿ ಮಾಡೋದ್ರಿಂದ ಫಾಲೋ ದಿಸ್ ಪ್ಲ್ಯಾನ್ ಆ್ಯಂಡ್ ಲೆಟ್ ಯುವರ್ ಮಾರ್ಕ್ಸ್ ಸ್ಪೀಕ್. ನಾನು ಇಲ್ಲೊಂದು 10 ನಿಮಿಷ ಏನು ಪ್ಲ್ಯಾನನ್ನು ಹೇಳಿದ್ದೇನೋ ಅದನ್ನು ದಯವಿಟ್ಟು ಫಾಲೋ ಮಾಡಿ. ನನಗೆ ನಿಮ್ಮ ಪ್ರತಿಯೊಬ್ಬರಲ್ಲೂ 200% ಕಾನ್ಫಿಡೆನ್ಸ್ ಇದೆ. ಯು ವಿಲ್ ಗೆಟ್ 35 ಔಟ್ ಆಫ್ 35 ಕೋರಲ್ಲಿ, ಹಾಗೆ 40 ಔಟ್ ಆಫ್ 40 ಲ್ಯಾಂಗ್ವೇಜಸ್ಗಳಲ್ಲಿ ತೆಗೆದುಕೊಳ್ತೀರಾ ಅನ್ನೋ ಭರವಸೆ ನನಗಿದೆ. ಅದಕ್ಕೋಸ್ಕರ ಪ್ಲ್ಯಾನನ್ನು ಫಾಲೋ ಮಾಡಿ. ಯಾವಾಗ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅಂತ ಇದೆಯೋ ನನ್ನನ್ನು ನೆನಪಿಸ್ಕೊಳ್ಳಿ. ಆದಷ್ಟು ಮೋಟಿವೇಶನನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಎಲ್ಲರೂ ಸಹ ಖುಷಿಯಾಗಿ ಎಕ್ಸಾಮನ್ನು ಎದುರಿಸಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಯು ವಿಲ್ ಆಲ್ ರಾಕ್ ಇಟ್. ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.